ದಾವಣಗೆರೆ ಮೂಲದ ಒಂದೇ ಕುಟುಂಬದ 4 ಕೂಡ ನಾಪತ್ತೆಯಾಗಿದ್ದಾರಂತೆ ನೋಡಿ. ಬೆಂಗಳೂರಿಗೆ ಹೋಗಿ ವಾಪಸ್ ಬರ್ತೀವಿ ಅಂತ ಹೋದವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ, ವಾಪಸ್ ಬರಲೇ ಇಲ್ವಂತೆ. ಒಂದೇ ಕುಟುಂಬದ 4 ಹೀಗೆ ನಾಪತ್ತೆಯಾಗಿದ್ರ ಹಿಂದೆ ಹಲವು ಅನುಮಾನಗಳಿದೆ ಅಂತೆ. ದಾವಣಗೆರೆಯಲ್ಲಿ ಒಂದೇ ಕುಟುಂಬದ 4 ಅನುಮಾನಾಸ್ಪದ ರೀತಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿಗೆ ಹೋಗಿ ಬರೋದಾಗಿ ಹೇಳಿ ತೆರಳಿದ್ದ 4 ಇನ್ನೂ ತನಕ ವಾಪಸ್ ಬರಲಿಲ್ಲ. ದಾವಣಗೆರೆ ನಗರದ ಬನಶಂಕರಿ ಬಡಾವಣೆಯ 4 ಜನ ನಿವಾಸಿಗಳು ಕೂಡ ನಾಪತ್ತೆಯಾಗಿದ್ದಾರೆ. ರಮೇಶ್ ಕುಮಾರ್ 38 ವರ್ಷ, ಪತ್ನಿ ಜಯಶೀಲ 36 ವರ್ಷ, ತಂದೆ ಮತ್ತು ತಾಯಿ ಜೊತೆ ಪುತ್ರ ಹಿತೇಶ್, ಪುತ್ರಿ ಪ್ರೇರಣಾ, ಚಿಕ್ಕ ಮಕ್ಕಳು ಅವರು ನಾಪತ್ತೆಯಾಗಿದ್ದಾರೆ. ದಾವಣಗೆರೆ ತಾಲೂಕಿನ ಶಾಗಲೆ ಗ್ರಾಮದ ಮೂಲದವರು ಅಂತೆ. ಷೇರು ಹೂಡಿಕೆ ವ್ಯವಹಾರ ಮಾಡ್ತಾ ದಾವಣಗೆರೆಯಲ್ಲಿ ನೆಲೆಗೊಂಡಿದ್ರಂತೆ ರಮೇಶ್ ಕುಮಾರ್. ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ರಂತೆ. ಸಾರ್ವಜನಿಕರಿಂದ ಹಣ ಸಂಗ್ರಹಿಸಿ ಶೇರ್ ಮಾರ್ಕೆಟ್ ಅಲ್ಲಿ ಅದನ್ನ ಹೂಡಿಕೆ ಮಾಡ್ತಾ ಇದ್ರು. ಇತ್ತೀಚೆಗೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯಲ್ಲಿ ನಷ್ಟ ಆಗಿದ್ರ ಬಗ್ಗೆ ಮಾಹಿತಿ ಇದೆ. ಆಗಸ್ಟ್ 14ರಂದು ಪೋಷಕರಿಗೆ ಕರೆ ಮಾಡಿ ಬೆಂಗಳೂರಿಗೆ ಹೋಗೋದಾಗಿ ಹೇಳಿದ್ರಂತೆ. ಬಟ್ ಬೆಂಗಳೂರಿಗೆ ಹೋದವರು ವಾಪಸ್ ಬರಲೇ ಇಲ್ಲ ಅಂತ. ಅದು ಕೂಡ ಕಾರು ಬೈಕು ಎಲ್ಲ ಮನೆಯಲ್ಲೇ ಇದೆ ಅಂತೆ. KSRTC ಬಸ್ ನಿಲ್ದಾಣಕ್ಕೆ ಹೋಗಿದ್ರಂತೆ ರಮೇಶ್ ಕುಟುಂಬಸ್ಥರು, ಬಟ್ ಅಲ್ಲಿಂದ ನಾಪತ್ತೆ, ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ. ಹಂಗಾಗಿ ರಮೇಶ್ ಕುಟುಂಬಸ್ಥರೇ ಗಾಬರಿಗೊಂಡು ಅವರ ಸಂಬಂಧಿಕರು ದೂರು ಕೊಟ್ಟಿದ್ದಾರೆ. ರಮೇಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹಲವು ಬಾರಿ ಪ್ರಯತ್ನ ಪಟ್ಟರು ಕೂಡ ಅವರ ನಂಬರ್ ಸ್ವಿಚ್ ಆಫ್ ಅಂತೆ. ಹಂಗಾಗಿ ಇಡೀ ಫ್ಯಾಮಿಲಿ ಮಿಸ್ಸಿಂಗ್ ಹಿಂದೆ ಅನುಮಾನ ಇದೆ. ಅನುಮಾನ ಅನ್ನೋದಕ್ಕಿಂತ ಲಾಸ್ ಇಂದ ಏನಾದ್ರೂ ಮನೆ ಬಿಟ್ಟು ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಬಿಕಾಸ್ ನಿಮ್ಗೆ ಇತ್ತೀಚೆಗೆ ಹೆಂಗ್ ನಡೀತಾ ಇದೆ ಅಂತ ಅಂದ್ರೆ, ಶೇರ್ ಮಾರುಕಟ್ಟೆಯಲ್ಲಿ ದುಡ್ಡು ಹಾಕೋದು, ಅದರಿಂದ ಬರುವ ಲಾಭವನ್ನ ಕೆಲವರಿಂದ ಹೂಡಿಕೆ ಮಾಡಿಸ್ಕೊಂಡಿರ್ತಾರೆ. ಬಹುತೇಕರು ಲಕ್ಷ ಕೋಟಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಇಂತಿಷ್ಟು ಲಾಭ ಅಂತ ಪ್ರತಿ ತಿಂಗಳು ಅವ್ರ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದರ ಲಾಭವನ್ನ ಇವರು ಕೂಡ ಪಡ್ಕೊಳ್ತಾರೆ. ಬಟ್ ಈಗ ಕಂಡವರ ದುಡ್ಡನ್ನ ತಗೊಂಡು ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿ ನೀವು ಲಾಭ ಬಂದ್ರೆ ಓಕೆ, ನಷ್ಟ ಆದ್ರೆ ನೀವೇ ಅನುಭವಿಸ್ಬೇಕಲ್ಲ. ಹಂಗಲ್ಲ, ನಷ್ಟ ಆಗಿದ್ರಿಂದ ಬೇಸತ್ತೆ ಏನಾದ್ರೂ ಮನೆ ತೊರೆದಿದ್ದಾರಾ ಗೊತ್ತಿಲ್ಲ. ಜನರ ಕಾಟ ಜಾಸ್ತಿ ಆಗುತ್ತೆ, ದುಡ್ಡು ಹಾಕಿದವರು ಕೇಳ್ತಾರೆ ನಾಳೆ ದಿನ. ಸೊ ಅದರಿಂದ ಮನೆ ಬಿಟ್ಟು ಹೋಗಿದ್ದಾರಾ ಗೊತ್ತಿಲ್ಲ. ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಇತ್ತೀಚೆಗೆ ನಾನು ಆಗ್ಲೇ ಹೇಳಿದೆ, ಹೆಂಗೆ ಈ ಷೇರು ಮಾರುಕಟ್ಟೆ ವ್ಯವಹಾರಗಳಾಗುತ್ತೆ, ಹೆಂಗೆ ನಂಬಿ ದುಡ್ಡು ಕೊಡ್ತಾರೆ ಅಂತ ನೀವು ಪ್ರಶ್ನೆ ಮಾಡಬಹುದು. ನಿಮ್ಗೆ ಆಸೆ ಬರುತ್ತೆ. ಈಗ 1 ಲಕ್ಷ ಹಾಕಿದ್ರಿ ಅನ್ಕೊಳ್ಳಿ, ಪ್ರತಿ ತಿಂಗಳು ಒಂದು 20-25 ಸಾವಿರ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ. 1 ಲಕ್ಷ ಅಲ್ಲ, ಸಾರಿ, ಒಂದು 3ರಿಂದ 4 ಲಕ್ಷ ಅಂತ ಹಿಡ್ಕೊಳ್ಳಿ. ನಿಮ್ಗೆ ಹೊರಗಡೆ ಬಡ್ಡಿ ವ್ಯವಹಾರ ಮಾಡಿದ್ರು ಅಷ್ಟು ಲಾಭ ತಗೊಳಕ್ಕಾಗಲ್ಲ, ಅಷ್ಟು ಲಾಭ ಕೊಡ್ತಾರೆ ಅವರು. 25ರಿಂದ 30 ಸಾವಿರ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬರುತ್ತೆ. ಹಂಗೆ ಬಹುತೇಕರಿಂದ ಹೂಡಿಕೆ ಮಾಡಿಸ್ಕೊಂಡು ನೀವು ಶೇರ್ ಮಾರ್ಕೆಟಲ್ಲಿ ವ್ಯವಹಾರ ಮಾಡಿದಾಗ ಲಾಭ ಬಂದ್ರೆ ಅವ್ರಿಗೂ ಲಾಭ, ನಷ್ಟ ಆದ್ರೆ ಅನುಭವಿಸ್ಬೇಕಾಗುತ್ತೆ. ಅದರಿಂದ ಮನೊಂದು ಮನೆ ಬಿಟ್ಟು ಹೋಗಿದ್ದಾರಾ ಅದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಳೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಅಂತ? ಈ ಷೇರು ಮಾರುಕಟ್ಟೆ ವ್ಯವಹಾರ ಇತ್ತಲ್ಲ, ಜನರಿಂದ ಹೂಡಿಕೆ ಮಾಡಿಸ್ಕೊಂಡಿರ್ತಾರೆ. ಆಬ್ವಿಯಸ್ಲಿ ಜನರ ಒತ್ತಡ, ವಾಪಸ್ ಕೇಳೋದ್ರ ಬಗ್ಗೆ ಕಿರುಕುಳ ಏನಾದ್ರೂ ಇತ್ತ? ಆ ಕಾರಣಕ್ಕೆ ಮನೆ ಬಿಟ್ಟು ಹೋದ್ರಾ ಹೇಗೆ ಅಂತ? ಹೌದು ಯಾಕಂದ್ರೆ ನೀವು ಹೇಳ್ತಿರೋದು ನಿಜಾನ. ಯಾಕಂತಂದ್ರೆ ಏನು ಷೇರು ಮಾರುಕಟ್ಟೆಯಲ್ಲಿ ಜನರಿಂದ ಹಣವನ್ನ ಹೂಡಿಕೆ ಮಾಡ್ಕೊಂಡು ಏನೋ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರಮೇಶ್ ಅನ್ನೋ ವ್ಯಕ್ತಿ ಏನಿದ್ದಾನೆ, ದಾವಣಗೆರೆಯ ಬನಶಂಕರಿ ಬಡಾವಣೆಯಲ್ಲಿ ವಾಸವಾಗಿರ್ತಾನೆ. ಕಳೆದ ಹಲವು ವರ್ಷಗಳಿಂದ ಕೂಡ ಜನರಿಂದ ಹಣವನ್ನ ಪಡೆದ್ಬಿಟ್ಟು ಮತ್ತೆ ಅದನ್ನ ಶೇರ್ ಮಾರ್ಕೆಟ್ಗೆ ಹಾಕಿ ಅದರಿಂದ ಬಂದಂತ ಲಾಭವನ್ನ ಅಥವಾ ಅಲ್ಲಿಂದ ಬಂದಂತ ಹೂಡಿಕೆಯ ಹಣವನ್ನ ವಾಪಸ್ ಕೊಡುವುದಾಗಿ ಜನರನ್ನ ನಂಬಿಸಿರ್ತಾರೆ. ಸೊ ಇದು ಸುಮಾರು ಹಲವು ಜನರಿಗೆ, ಅಂದ್ರೆ 100 ಜನರಿಗೆ ಈ ತರದ ಒಂದು ಹಣವನ್ನ ಪಡೆದು ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನು ಹೂಡಿಕೆ ಮಾಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂಗೆ ಆತನಿಗೆ ಒಂದು ಲಾಸ್ ಕೂಡ ಆಗತ್ತೆ. ಅಂದ್ರೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಹಣ ಏನಿದೆ ಆತನಿಗೆ ಲಾಸ್ ಆಗುತ್ತೆ. ಲಾಸ್ ಆದ ಹಿನ್ನೆಲೆಯಲ್ಲಿ ಆತ ಕಳೆದ 14ನೇ ತಾರೀಕು ಏನ್ ಮಾಡ್ತಾನೆ, ಮನೆಯಿಂದ ತನ್ನ ಪತ್ನಿ, ಆತ ಮತ್ತೆ 2 ಮಕ್ಕಳು ಏನಿದ್ದಾರೆ 2 ಮಕ್ಕಳನ್ನು ಕೂಡ ಕರ್ಕೊಂಡು ಬೆಂಗಳೂರಿಗೆ ಹೋಗುತ್ತಿರುತ್ತದೆ. ಅಂದ್ರೆ ಹೋಗುವಂತ ಸಂದರ್ಭದಲ್ಲಿ ಈತ ತನ್ನಲ್ಲಿದ್ದಂತ ಮೊಬೈಲ್ ಮತ್ತು ಪತ್ನಿಯ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಮನೆಯಲ್ಲಿ ಬಿಟ್ಟು ಹೋಗ್ತಿರೋದು. ಜೊತೆಗೆ
ಬೆಂಗಳೂರಿಗೆ ಹೋಗೋದಾದ್ರೆ ಅಥವಾ ಒಂದು ಕಾರ್ ಇತ್ತು, ಬಟ್ ಆ ಕಾರ್ ತೆಗೆದುಕೊಂಡು ಹೋಗಲ್ಲ, ಬದಲಾಗಿ ಮನೆ ಬಳಿ ಕಾರು ಮತ್ತು ಬೈಕ್ ಅನ್ನು ಕೂಡ ಬಿಟ್ಟು ಹೋಗಿರ್ತಕ್ಕಂಥದ್ದು. ಸೊ ಈ ಸಂಬಂಧಪಟ್ಟಂತೆ ಅವರ ಪೋಷಕರು ಏನಿದ್ದಾರೆ, ಪೋಷಕರು ಹಲವು ಬಾರಿ ಕರೆ ಮಾಡ್ತಾರೆ. ಕರೆ ಮಾಡಿ ಅಂದ್ರೆ ಅದಕ್ಕೆ ಮುಂಚಿತವಾಗಿ ಕೂಡ ತಿಳಿಸಿದಾಗ ಅಂದ್ರೆ ಫೋನ್ ಮಾಡಿ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ ವ್ಯಾವಹಾರಿಕವಾಗಿ ವಿಷಯ ಸಂಬಂಧಪಟ್ಟಂತೆ ಹೇಳ್ತಾರೆ. ಅದಾದ ನಂತರದಲ್ಲಿ 3-4 ದಿನ ಆಗುತ್ತೆ. ಅದಾದ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಅವ್ರ ಬಗ್ಗೆ ಒಂದು ಕರೆ ಕೂಡ ಬರಲಿಲ್ಲ. ಬದಲಾಗಿ ಏನೋ ಲಲಿತಮ್ಮ ಅಂತ ಹೇಳಿದ್ರೆ ಅವ್ರ ತಾಯಿ ಮನೆಗೆ ಹೊರಡ್ಬಿಡ್ತಾರೆ, ಮನೆ ಬೀಗ ಹಾಕಿರ್ತಾರೆ. ಅದು ಬೀಗ ಹೊಡೆದು ಒಳ ನೋಡಿದಾಗ ಅಲ್ಲಿರ್ತಕ್ಕಂಥ ಮೊಬೈಲು ಮತ್ತೆ ಅಲ್ಲಿರ್ತಕ್ಕಂಥ ಕಾರು ನೋಡಿದಾಗ ಈ ತರ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರದಲ್ಲಿ ಮನೆ ಒಳಗೆ ಅಂದ್ರೆ ಏನ್ ಬೀರು ಮತ್ತೆ ಗಾರ್ಬೇಜ್ ಅಂತ ಹೇಳ್ತೀವಿ, ಸೊ ಆ ಒಂದು ಸ್ಥಳದಲ್ಲಿ ಒಂದು ಡೆತ್ ನೋಟ್ ಅನ್ನು ಕೂಡ ಬರೆದಿರ್ತಕ್ಕಂಥದ್ದು. ಅಂದ್ರೆ ನಾವು ಸಿಕ್ಕಾಪಟ್ಟೆ ಒಂದು ಸಾಲವನ್ನು ಮಾಡಿದೀವಿ, ನಮ್ಗೆ ಏನು ಸಾಲಗಾರರಿಂದ ಕಿರುಕುಳ ಜಾಸ್ತಿ ಆಗ್ತಾ ಇದೆ, Okay, ಸೊ ಮಲ್ಲಿಕಾರ್ಜುನ್. ನಮ್ಮಿಂದ ಬಗ್ಗೆ ಸಾಧ್ಯವಾಗ್ತಿಲ್ಲ. ತನ್ನ ಮಕ್ಕಳು ಮತ್ತು ಪತ್ನಿಯನ್ನು ಅಂತ ನಾನು ಅಂದ್ರೆ 4 ಜನರು ಕೂಡ ಒಂದು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಡೆತ್ ನೋಟ್ ಅನ್ನ ಬರೆದುಬಿಟ್ಟು ಅವರು ಹೋಗಿರ್ತಕ್ಕಂಥದ್ದು. ಅಂದ್ರೆ ಓಕೆ ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.